ಅಮೆರಿಕಾದಲ್ಲಿ ಕಾಮಿಡಿ ಪೀಸ್ ಆಗಿಬಿಟ್ಟ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ. ಸಂಸದ ತೇಜಸ್ವಿ ಸೂರ್ಯಗೆ ಛೀಮಾರಿ ಹಾಕಿ ಕಳಿಸಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಅಮೆರಿಕಾದಲ್ಲಿ ಕಾಮಿಡಿ ಪೀಸ್ ಆಗಿಬಿಟ್ಟ ಸಂಸದ ತೇಜಸ್ವಿ ಸೂರ್ಯಗೆ ಛೀಮಾರಿ ಹಾಕಿ ಕಳಿಸಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಬೆಂಗಳೂರಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ನಿಂದ ಪೋಸ್ಟರ್ ಕ್ಯಾಂಪೇನ್ ಶುರುವಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪೋಸ್ಟರ್ ಅಂಟಿಸಿದ ಕಾಂಗ್ರೆಸ್ ಡೈಪರ್ ಸೂರ್ಯ ತರ್ಲೆ ಅರೆ ಹುಚ್ಚ ಎಂದು ತೇಜಸ್ವಿ ಸೂರ್ಯ ವಿರುದ್ಧ ಪೋಸ್ಟರ್. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಪೋಸ್ಟರ್ ಅಂಟಿಸಿ ತೇಜಸ್ವಿ ಸೂರ್ಯಗೆ ತಿವಿತ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ಪೋಸ್ಟರ್ ಕ್ಯಾಂಪೇನ್ ನಡೀತಾ ಇದೆ. ರಾಜತಾಂತ್ರಿಕ ನಿಯಮ ಉಲ್ಲಂಘಿಸಿ ಟ್ರಂಪ್ ಭೇಟಿಯಾಗಲು ಯತ್ನಿಸಿದ್ದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯಗೆ ಛೀಮಾರಿ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತಕ್ಕೆ ವಾಪಸ್ ಆದ ಬಳಿಕ ಬಿಜೆಪಿ ಹೈಕಮಾಂಡ್ನಿಂದಲೂ ತೇಜಸ್ವಿ ಸೂರ್ಯಗೆ ಕ್ಲಾಸ್. ನಿಮಗೆ ಅಧಿಕ ಪ್ರಸಂಗ ಮಾಡಲು ಹೇಳಿದ್ದು ಯಾರು? ತೇಜಸ್ವಿ ಸೂರ್ಯಗೆ ಸಖತ್ ಕ್ಲಾಸು. ಅನುಮತಿ ಇಲ್ಲದೆ ಇದ್ದರೂ ವೈಯಕ್ತಿಕವಾಗಿ ಟ್ರಂಪ್ ಭೇಟಿಯಾಗಲು ಯತ್ನಿಸಿದ್ದ ಸಂಸದ. ನಾನು ಟ್ರಂಪ್ ಭೇಟಿ ಆಗ್ತಿದ್ದೇನೆ ಎಂದು ಸ್ನೇಹಿತರ ಬಳಿ ಬಿಲ್ಡಪ್ ಕೊಟ್ಟಿದ್ದ ತೇಜಸ್ವಿ ಸೂರ್ಯ. ಆಪರೇಷನ್ ಸಿಂಧೂರ ಸಂಬಂಧ ಅಮೆರಿಕಕ್ಕೆ ತೆರಳಿದ್ದ ತರೂರ್ ನಿಯೋಗದಲ್ಲಿದ್ದಂತಹ ತೇಜಸ್ವಿ ಸೂರ್ಯ ಅಮೆರಿಕಾದಲ್ಲಿ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರೆ. ತೇಜಸ್ವಿ ಸೂರ್ಯ ಆಗಿಬಿಟ್ಟಿದ್ದಾರೆ. ಒಂದು ನಿಯೋಗ ಭಾರತದಿಂದ ವಿದೇಶಕ್ಕೆ ಹೋಗಿತ್ತು ಅಮೆರಿಕಕ್ಕೆ. ಆಪರೇಷನ್ ಸಿಂಧೂರದ ಬಗ್ಗೆ ಜಾಗತಿಕವಾಗಿ ಭಯೋತ್ಪಾದಕರ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ಅಧ್ಯಯನದ ಭಾಗವಾಗಿ ಅದರಲ್ಲಿ ತೇಜಸ್ವಿ ಸೂರ್ಯ ಯಕಶ್ಚಿತ್ತೊಬ್ಬ ಸದಸ್ಯರು ಡೊನಾಲ್ಡ್ ಟ್ರಂಪ್ ಅನ್ನ ನೋಡ್ತೀನಿ ಅಂತೇಳಿ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ. ವಿಮಾನದಲ್ಲಿ ಎಮರ್ಜೆನ್ಸಿ ಡೋರ್ ಅನ್ನ ತೆಗೀತಾರೆ. ಅದಾದ ನಂತರ ಸಾಕಷ್ಟು ಟೀಕೆಗೆ ಗುರಿಯಾಗ್ತಾರೆ. ನೋಡಿ, ಅಮೆರಿಕಕ್ಕೆ ಹೋಗಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಅಮೆರಿಕಕ್ಕೆ ಹೋಗಿ ಅಲ್ಲಿನ ಜಾಗತಿಕವಾದಂತಹ ಟೆರರಿಸಂ ಅಥವಾ ಭಯೋತ್ಪಾದನೆಯ ವಿಚಾರವಾಗಿ ಕಲಿಯುವಂತಹದ್ದು ಅಥವಾ ಅದರ ವಿರುದ್ಧ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡಲಿ. ಆದರೆ ಟ್ರಂಪ್ನ ವೈಟ್ ಹೌಸ್ಗೆ ಹೋಗಿ ಶ್ವೇತ ಭವನಕ್ಕೆ ಹೋಗಿ ಭಾರತದ ಮರ್ಯಾದೆ ಕಳೆದ್ನಲ್ಲಯ್ಯ. ಭಾರತದ ಮರ್ಯಾದೆ ಕಳೆಯೋದಕ್ಕೆ ನಿಮಗೆ ಯಾವ ಹಕ್ಕಿದೆ? ತೇಜಸ್ವಿ ಸೂರ್ಯನ ಮರ್ಯಾದೆ ಹೋಗಿದ್ದರೂ ಕೂಡ ನಮ್ಮಲ್ಲೊಂದು ಕ್ಷಮೆ ಇರ್ತಾ ಇತ್ತು, ಸಹಿಸಿಕೊಳ್ತಾ ಇದ್ವಿ. ಕಾರಣ ಪದೇ ಪದೇ ಒಂದಲ್ಲ ಒಂದು ವಿಚಾರದಲ್ಲಿ ಮಕ್ಕಳಾಟಿಕೆಯನ್ನು ತೋರ್ಪಡಿಸುವ ತೇಜಸ್ವಿ ಸೂರ್ಯ ಅವರ ಸಾಕಷ್ಟು ರಂಪಾಟಗಳನ್ನು ಕಂಡವರಾಗಿ ನಾವು ಅದನ್ನು ಸಹಿಸ್ಕೊತಾ ಇದ್ವಿ. ಆದರೆ ಇದು ತೇಜಸ್ವಿ ಸೂರ್ಯ ಅವರಿಗೆ ಮಾತ್ರ ಅವಮಾನ ಆಗಿದ್ದಲ್ಲ, ಭಾರತಕ್ಕೆ ಒಂದು ತರಹದ ಅವಮಾನ. ಕರ್ನಾಟಕದ ಶಾಸಕ ಭವನಕ್ಕೂ ಹೋಗೋದಕ್ಕೂ ಪ್ರೋಟೋಕಾಲ್ ಇರ್ತಾವೆ. ಕರ್ನಾಟಕದ ವಿಧಾನಸೌಧದ ಯಾವುದಾದರೂ ಒಂದು ಸಚಿವನ ಮಿನಿಸ್ಟರ್ನ ಕಚೇರಿ ಒಳಗೆ ಹೋಗೋದಕ್ಕೂ ಕೂಡ ಅನುಮತಿ ಬೇಕು. ಅಂಥದ್ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಶ್ವೇತ ಭವನಕ್ಕೆ ಯಕಶ್ಚಿತ್ತೊಬ್ಬ ಸಂಸದ ಅಲ್ಲಿನ ಎಲ್ಲ ತರಹದ ಪ್ರೋಟೋಕಾಲ್ ಅನ್ನ ಮೀರಿ ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿ ಕೊಡದೆ ಏಕಾಏಕಿ ನಿಯೋಗವೊಂದರಲ್ಲಿ ಸದಸ್ಯನಾಗಿದ್ದ ತೇಜಸ್ವಿ ಸೂರ್ಯ ಶ್ವೇತ ಭವನದ ಒಳಗೆ ಹೋಗಿ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳನ್ನ ಭೇದಿಸಿ ಡೊನಾಲ್ಡ್ ಟ್ರಂಪ್ ಅನ್ನ ಭೇಟಿಯಾಗಿ ಅಪ್ರಬುದ್ಧವಾದಂತಹ ವಿಚಾರಗಳನ್ನು ವಿನಿಮಯ ಮಾಡ್ಕೋತೀನಿ ಅನ್ನೋ ತರಹದ ಸಂದೇಶವನ್ನು ಕೊಟ್ರ. ಆಪರೇಷನ್ ಸಿಂಧೂರದ ಬಗ್ಗೆ ರಹಸ್ಯವಾಗಿ ಐ ವಾಂಟ್ ಟು ಟಾಕ್ ಟು ಡೊನಾಲ್ಡ್ ಟ್ರಂಪ್. ಹೋಗಯ್ಯ ಹೊರಗೆ ಅಂದ್ರು ಶ್ವೇತ ಭವನದಿಂದ. ಯಾರಿಗೆ ಹೇಳೋಗಿದ್ರಿ ನೀವು? ವಿದೇಶಾಂಗ ಸಚಿವರ ಗಮನಕ್ಕೆ ಕೊಟ್ಟಿದ್ರ? ಭಾರತದ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನು ಕೊಟ್ಟಿದ್ರ? ಯಾವ ಮಾಹಿತಿಯೂ ಇಲ್ಲದೆ ನಿಮಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ್ರೀ ಜವಾಬ್ದಾರಿ? ಪಾಪ ಆ ನಿಯೋಗದ ನೇತೃತ್ವ ಯಾರಿಗೆ ಕೊಟ್ಟಿದ್ರೋ ಅವ್ರನ್ನ ಹಿಡ್ಕತ್ತಾ ಇತ್ತು ಭಾರತ. ಆಮೇಲೆ ತರೂರ್ನ ನಮ್ಮ ಒಂದನ್ನು ಕಳಿಸ್ಕೊಟ್ಟಿದ್ವಲ್ಲ, ಅದ್ರ ಕತೆ ಏನಾಯ್ತು ಅಂತ ನಾವು ಕೇಳಬೇಕಾಗಿತ್ತು ತರೂರ್ ಅವ್ರ ಜೊತೆ. ನಮಗೆ ಹೇಳ್ದಲ್ಲ, ಅದು ಸೀದಾ ಶ್ವೇತ ಭವನಕ್ಕೆ ಹೋಗಿದೆ ಅಂತ ಹೇಳಿ ತರೂರ್ ಹೇಳ್ತಾರೆ. ನೀವು ಹೋಗಿರೋದು ಪೀಣ್ಯಕ್ಕೋ, ನೀವು ಹೋಗಿರೋದು ತುಮಕೂರಿನ ಕ್ಯಾತ್ಸಂದ್ರಕ್ಕೋ ಅಲ್ಲ, ಅಮೆರಿಕಕ್ಕೆ. ಅಲ್ಲಿನ ಶ್ವೇತ ಭವನಕ್ಕೆ ಹೋಗಿ ಅವಮಾನ ಪಟ್ಟು ಹೊರಗೆ ಬರ್ತೀರಿ. ಮಾನ ಮರ್ಯಾದೆ ಹೋಗಿದ್ದು ನಿಮ್ಮದು ಮಾತ್ರ ಅಲ್ಲ, ಭಾರತದ ಪ್ರತಿ ಪ್ರಜೆಯದ್ದು. ಅಮೆರಿಕಾದ ಶ್ವೇತ ಭವನದಲ್ಲಿರ್ತಕ್ಕಂಥ ಅಧಿಕಾರಿ ವಲಯದಲ್ಲಿ ಭಾರತದ ಒಬ್ಬ ಸಂಸದ ಬಂದಿದ್ದರಂತೆ.
ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಡೊನಾಲ್ಡ್ ಟ್ರಂಪಿನ ಜೊತೆ ಮಾತುಕತೆ ಮಾಡೋದಕ್ಕೆ ಬಂದಿದ್ರಂತೆ ಅಂತ ಹೇಳಿ ಅಲ್ಲಿನ ಏನು ಜನಪದ ಗಾದೆಯಾಗಿ ಬದಲಾಗಬಹುದು. ಸೊ ತೇಜಸ್ವಿ ಸೂರ್ಯಗೆ ಛೀಮಾರಿ ಹಾಕಿದ ಅಮೆರಿಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.